ವೈದ್ಯಕೀಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರಿ ದುರಂತವೊಂದು ತಪ್ಪಿದೆ. ಸೆಮಿನಾರ್ ಕೊಠಡಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಶಬ್ದ ಕೇಳಿ ಕೂಡಲೇ ದಿವ್ಯಾ ಮತ್ತು ಸಿಬ್ಬಂದಿ ಯಾರು ನೈಟ್ ಡ್ಯೂಟಿನಲ್ಲಿದ್ರು ಅವರು ಅಲರ್ಟ್ ಆಗ್ತಾರೆ. ರಾತ್ರಿ ಪಾಳ್ಯದಲ್ಲಿ ನೈಟ್ ಡ್ಯೂಟಿ ನೈಟ್ ಶಿಫ್ಟ್ನಲ್ಲಿ ವೈದ್ಯ ದಿವ್ಯಾ ನೇತೃತ್ವದ ತಂಡ ವರ್ಕ್ ಮಾಡ್ತಿರುತ್ತೆ. ಸೊ ಕೋರ್ಟ್ ರೆಡ್ ಅಲರ್ಟ್ ಮಾಡಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಸುಮಾರು 30 ನಿಮಿಷದಲ್ಲಿ ಎಲ್ಲ ರೋಗಿಗಳನ್ನು ಸ್ಥಳಾಂತರ ಮಾಡಲಾಯಿತು. ICUನಲ್ಲಿದ್ದವರು ಸೇರಿ ಎಲ್ಲ ಸಿಬ್ಬಂದಿಗಳನ್ನು ಶಿಫ್ಟ್ ಮಾಡಲು ಯಶಸ್ವಿ ಆದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಾನು ನೋಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಬಟ್ ಏನಂದರೆ ಒಂದು ಪ್ಲಗ್ಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿತ್ತು. ಫ್ರಿಜ್ಜಿಂದ ಇದ್ದಿದ್ದು ಪ್ಲಗ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿತ್ತು. ನಾನು ಅದು ಫಸ್ಟ್ ಏನೋ ಸೌಂಡ್ ಬರ್ತಾಯಿದೆ ಅಂತ ನೋಡಿದಾಗ ಕಾಣಿಸ್ತು. ಸೊ ಗೊತ್ತಾದ ಕೂಡಲೇ ನಾನು ಹೋಗಿ ನಮ್ಮ ಬ್ರದರ್ ಹೆಲ್ಪ್ ತೊಗೊಂಡು ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಫಸ್ಟು ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡೋಣ ಅಂತ ಮೇನ್ ಸ್ವಿಚ್ಗೆ ಹುಡುಕ್ತಾ ಇದ್ವಿ. ಮತ್ತು ಎಕ್ಸ್ಟಿಂಗ್ವಿಷರ್ ತೊಗೊಂಡು ಬಂದ್ವಿ, ಟ್ರೈ ಮಾಡಿದ್ವಿ. ಬಟ್ ಅಷ್ಟರಲ್ಲಿ ತುಂಬ ಇದಾಗಿದ್ದರಿಂದ ಸ್ಮೋಕ್ ಎಲ್ಲ ತುಂಬಿಕೊಂಡು ಕತ್ಲೆ ಆಗಿಬಿಟ್ಟಿತ್ತು, ಕಷ್ಟ ಆಯಿತು. ಸೊ ಹೊರಗೆ ಬಂದ ತಕ್ಷಣಕ್ಕೆ ಸರಿಗೆ ಇನ್ಫಾರ್ಮ್ ಮಾಡಿ ಮತ್ತು ಪೊಲೀಸ್ಗೆ ಫೈರ್ ಎಕ್ಸ್ಟಿಂಗ್ವಿಷನ್ಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ವಿ. ಆಗ ಸರು ಕೂಡಲೇ ಪೇಷಂಟ್ ನಮ್ಮನ್ನೆಲ್ಲ ವಿಚಾರಿಸಿದ್ರು, ನಾವೆಲ್ಲ ಸೇಫ್ ಇದ್ದೀವಿ, ಪೇಷಂಟ್ ಸೇಫ್ ಇದ್ದೀವಿ ಅಂತ. ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡಿ H ಬ್ಲಾಕ್ಗೆ ತಕ್ಷಣಕ್ಕೆ ಶಿಫ್ಟ್ ಮಾಡಿಸ್ಕೊಟ್ರು. ಸೊ ಹಾಗಾಗಿ ಮತ್ತು ಬೆಂಕಿ ಹತ್ತಿದ್ದಾಗ ಪೇಷಂಟ್ ಇದ್ದಿದ್ದು ವಾರ್ಡ್ ದೂರ ಇದ್ರಿಂದ ಪೇಷಂಟ್ಗೆ ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಸೇಫ್ ಆಗಿದ್ದಾರೆ. ನಾವು ಡಾಕ್ಟರ್ಸ್ ಎಲ್ಲರೂ ಸೇಫ್ ಆಗಿದ್ದೀವಿ. H ಬ್ಲಾಕಿಗೆ ಶಿಫ್ಟ್ ಮಾಡಿದ್ದೀವಿ ಪೇಷಂಟ್ಸ್ನೆಲ್ಲ. ಇದು ನಮ್ಮ ರೂಮಲ್ಲಿ ಆಗಿದ್ದರಿಂದ ನಾವು ಬೇಗ ನಮಗೆ ಗೊತ್ತಾಗಿದ್ದರಿಂದ ದೇವ್ರ ದಯೆಯಿಂದ ತಕ್ಷಣಕ್ಕೆ ಅದೇ ರೂಮಲ್ಲಿ ಬೆಂಕಿನ ರೆಸ್ಟ್ರಿಕ್ಟ್ ಮಾಡೋಷ್ಟು ನಮಗೆ ಸಾಧ್ಯ ಆಯಿತು. ಆದರೆ ಪೇಷಂಟ್ಸ್ ರೂಮ್ಗೆ ಸ್ಮೋಕ್ ಎಲ್ಲ ಇತ್ತು. ಬಟ್ ನಾವೇ ಪ್ರಿಕಾಷನರಿಯಾಗಿ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಇನ್ನೂ ಆಗಕ್ಕೆ ಮೊದಲೇ ಪೇಷಂಟ್ಸ್ನೆಲ್ಲ ನಾವು ಕೆಳಗಡೆ ಶಿಫ್ಟ್ ಮಾಡಿ ಆಮೇಲೆ H ಬ್ಲಾಕಿಗೆ ಶಿಫ್ಟ್ ಮಾಡಿಬಿಟ್ವಿ. ಅದೇ ನೀವು ಹೇಳ್ದಂಗೆ ಒಂದು ಸಲ ಆಲ್ರೆಡಿ ಬೆಂಕಿಯಿಂದ ಸುಡ್ಗಾಯದಿಂದ ಬಂದಿರೋ ಪೇಷಂಟ್ಸ್ಗೆ ಮಾನಸಿಕವಾಗಿ ಅದನ್ನು ಭಯ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಆಲ್ರೆಡಿ ಪ್ರಿಕಾಷನ್ ಆಗಿ ಫಸ್ಟೇ ಶಿಫ್ಟ್ ಮಾಡ್ಕೊಂಬಿಟ್ವಿ ಪೇಷಂಟ್ನ. ನಮಗೆ ಇನ್ನೊಂದು ಸತಿ ಅವ್ರಿಗೆ ಆ ಥರ ಟ್ರಾಮಾ ಆಗೋದು ಇಷ್ಟ ಆಗಿರಲಿಲ್ಲ. ಸೊ ಬೇಗ ಮಾಡಿದ್ವಿ.